ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂದರೆ, ಕೊಲ್ಲಾಪುರದ ಜೈನ ಮಠದ ಏನು ಆನೆ ಇದೆ ಮಹಾದೇವಿ, ಅದನ್ನು ಮಾಧುರಿ ಅಂತ ಕೂಡ ಕರೀತಾರೆ. ಸೊ ಆ ಮಹಾದೇವಿಯ ಒಂದು ಕೇಸ್ ಏನಾಗಿತ್ತು, ಸುಪ್ರೀಂ ಕೋರ್ಟಲ್ಲಿ ಹೋಗಿತ್ತು. ಸುಪ್ರೀಂ ಕೋರ್ಟಲ್ಲಿ ಅದರ ಬಗ್ಗೆ ಏನೋ ಅಪೀಲ್ ಹಾಕಿದ್ರು, ವಾಪಸ್ ಅದನ್ನು ಕೊಲ್ಲಾಪುರ್ಗೆ ಕರ್ಕೊಂಡು ಬರಬೇಕು ಒಂತಾರದಿಂದ ಅಂತ ಹೇಳಿ. ಸೊ ಅದರ ಜೊತೆಗೆ ಇನ್ನೊಂದು ಒಂತಾರ ಅಗೇನ್ಸ್ಟಲ್ಲಿ ಕೆಲವು ಜನ ಪಿಟಿಷನ್ ಹಾಕಿದ್ರು. ಒಂಥರ ರಿಹ್ಯಾಬಿಲಿಟೇಷನ್ ಸೆಂಟರಲ್ಲಿ ಪ್ರಾಣಿಗಳನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡುವುದಿಲ್ಲ, ಅವುಗಳನ್ನು ಅಲ್ಲಿಂದ ತೆಗಿಬೇಕು, ಎಲ್ಲ ಏನು ವೈಲ್ಡ್ ಅನಿಮಲ್ಸ್ ಇದೆ ಅವರ ಓನರ್ಗಳಿಗೆ ವಾಪಸ್ಬೇಕು ಅಂತ ಹೇಳಿ ಪಿಟಿಷನನ್ನು ಹಾಕಿದ್ರು. ಸೊ ಎರಡೂ ಕೇಸ್ಗಳನ್ನು ಒಟ್ಟು ಸೇರಿ ಸುಪ್ರೀಂ ಕೋರ್ಟ್ ಇವತ್ತು ಹಿಯರಿಂಗಿಗೆ ಇಟ್ಟಿತ್ತು. ಆ ಹಿಯರಿಂಗಲ್ಲಿ ಪ್ರಶ್ನೆ ಮಾಡಿದಾಗ ಪಿಟಿಷನ್ನಲ್ಲಿ ಒಂತಾರ ಮೇಲೆ ಅಲಿಗೇಷನ್ ಮಾಡಿದರೂ ಸಹ ಒಂತಾರನ್ನು ಪಾರ್ಟಿಯಾಗಿ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅದನ್ನು ನಿಂದಿಸಿ, ನೀವು ಯಾರನ್ನ ರೆಸ್ಪಾಂಡೆಂಟ್ ಅಂತ ಹೇಳಿ ನಿಂದಿಸ್ತಾ ಇದ್ದೀರಿ, ಯಾರ ಮೇಲೆ ಎಲಿಗೇಷನ್ ಮಾಡ್ತಾ ಇದ್ದೀರಿ, ಆ ಒಂದು ಸಂಸ್ಥೆಯನ್ನು ಮೊದಲು ನಿಮ್ಮ ಪಿಟಿಷನಲ್ಲಿ ನೀವು ಅವರನ್ನು ರೆಸ್ಪಾಂಡೆಂಟ್ ಅಂತ ಹೇಳಿ ಇಂಪ್ಲೀಡ್ ಮಾಡ್ಕೊಳ್ಳಿ, ಆಮೇಲೆ ನಾನು ನಿಮ್ಮ ಹಿಯರಿಂಗನ್ನು ಕೇಳ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರಿಗೆ ಇಂಪ್ಲೀಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ, ಅಮೆಂಡ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೆ. ಹಾಗೆ ಅದರ ಜೊತೆಗೆ ಆಗಸ್ಟ್ 25ಕ್ಕೆ ಈ ಕೇಸನ್ನು ಮುಂದೂಡಲಾಗಿದೆ. ಅದು ಒಂದು ಪಿಟಿಷನ್ ಏನು ಒಂಥರ ಅಗೇನ್ಸ್ಟ್ ಆಗಿತ್ತು ಅದು, ಮತ್ತು ಈ ಮಾಧುರಿ ಆನೆಯ ಒಂದು ಕೇಸ್ ಕೂಡ, ಎರಡು ಕೇಸ್ಗಳನ್ನು ಏನು ಆಗಸ್ಟ್ 25ಕ್ಕೆ ಮುಂದೂಡಲಾಗಿದೆ. ಈ ಕೇಸಲ್ಲಿ ಮತ್ತೆ ಹೊಸ ಏನು ಅಪ್ಡೇಟ್ ಬರುತ್ತೆ ನೋಡೋಣ. ಸೊ ಆನೆ ವಾಪಸ್ ಕೊಲ್ಲಾಪುರಕ್ಕೆ ಬರುತ್ತೋ ಇಲ್ವೋ ಇನ್ನೂ ನೋಡಬೇಕಾಗಿದೆ. ಸೊ ಸುಪ್ರೀಂ ಕೋರ್ಟ್ ನಿರ್ಧಾರ ಏನು ಬರುತ್ತೆ ನೋಡೋಣ. ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ತಿಳಿಸ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.